ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. DPA ಕ್ರಿಯೇಷನ್ಗೆ ಸ್ವಾಗತ. ನಾವಿವತ್ತು ಚಾಮರಾಜನಗರದ ಜೀವನಾಡಿ ಎಂದೇ ಕರೆಯಲ್ಪಡುವ ಸುವರ್ಣಾವತಿ ಜಲಾಶಯಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಈ ಜಲಾಶಯವು ಮೈಸೂರಿನಿಂದ 75 ಕಿಲೋಮೀಟರ್ ದೂರದಲ್ಲಿದೆ. ಬೆಟ್ಟಗಳಿಂದ ಕೂಡಿರುವ ಈ ಸುಂದರವಾದ ಚಾಮರಾಜನಗರಕ್ಕೆ ಯಾರ ಒನ್ ಡೇ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ರೆ ಈ ಸುವರ್ಣಾವತಿ ಜಲಾಶಯಕ್ಕೆ ಒಂದ್ಸರಿ ಭೇಟಿ ನೀಡಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದೇನೇ ಸುವರ್ಣಾವತಿ ಜಲಾಶಯ. ಬನ್ನಿ ಹೇಗಿದೆ ಅಂತ ಒಳಗಡೆ ಹೋಗಿ ನೋಡೋಣ. ಈ ಜಾಗಕ್ಕೆ ಯಾವುದೇ ರೀತಿಯಾದಂತ ಎಂಟ್ರಿ ಫೀಸಸ್ ಇರೋದಿಲ್ಲ. ಹಾಗೂ ನಾವು ಬೆಳಿಗ್ಗೆನೆ ಬಂದ್ಬಿಟ್ರೆ ನಮಗೊಂದು ಅದ್ಭುತವಾದಂತ ಸನ್ಸೆಟ್ ಕಾಣುತ್ತೆ. ಇದು ಸಮಯ ಒಂದು ಬೆಳಿಗ್ಗೆ 9:30ರಿಂದ ಸಂಜೆ 5ರವರೆಗೂ ತೆರೆದಿರುತ್ತೆ. ಹಾಗೂ ಈ ಪಕ್ಕದಲ್ಲೇ ಒಂದು ಚಿಕ್ಕ ಗೇಟ್ ಓಪನ್ ಇರುತ್ತೆ ಯಾವಾಗ್ಲೂ. ನಾವು ಬೆಳಿಗ್ಗೆನೆ ಬಂದ್ರು ಈ ಸ್ಥಳಕ್ಕೆ ಬಂದು ಭೇಟಿ ನೀಡಬಹುದು. ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದ್ರೆ ಒಂದು ಸನ್ಸೆಟ್ ನೋಡ್ಬೋದು ನಾವು. ಒಳಗಡೆ ಎಂಟರ್ ಆಗ್ತಿದಂಗೆ ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ನಾವು ಬಂದಾಗಂತೂ ಅದ್ಭುತವಾದಂತ ಸನ್ಸೆಟ್ ಇತ್ತು. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಸುವರ್ಣಾವತಿ ಜಲಾಶಯವು ಚಾಮರಾಜನಗರದ ಪ್ರಸಿದ್ಧ ಅಣೆಕಟ್ಟಾಗಿದೆ. ಕಾವೇರಿ ನದಿಯ ಉಪನದಿಯಾದ ಸುವರ್ಣಾವತಿ ನದಿಯನ್ನು ಹೊನ್ನೆ ಹೊಳೆ ಎಂಬ ಹೆಸರಿನಿಂದಲೂ ಸಹ ಕರೆಯಲಾಗುತ್ತದೆ. ಚಾಮರಾಜನಗರದ ಜೀವನಾಡಿ ಎಂದೇ ಕರೆಯಲ್ಪಡುವ ಸುವರ್ಣಾವತಿ ನದಿಗೆ ಅಟ್ಟಗುಳಿಪುರ ಗ್ರಾಮದ ಬಳಿ ಇರುವ ಸುವರ್ಣಾವತಿ ಜಲಾಶಯವನ್ನು 1977ರಲ್ಲಿ ನಿರ್ಮಿಸಲಾಗಿದೆ. ಹಾಗೂ ಈ ಜಲಾಶಯವು ನಿಸರ್ಗದ ಮಡುವಿನಲ್ಲಿದ್ದು ಅಕ್ಕಪಕ್ಕದ ತಾಲೂಕಿನ ಪ್ರದೇಶಗಳಿಗೆ ಕುಡಿಯುವ ನೀರು, ಕೃಷಿ ಹಾಗೂ ಮೀನುಗಾರಿಕೆಗೆ ಸಹಾಯ ಮಾಡುವ ಉದ್ದೇಶದಿಂದ ಈ ಸುಂದರವಾದ ಸುವರ್ಣಾವತಿ ಜಲಾಶಯವನ್ನು ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿದೆ. ಈ ಜಲಾಶಯವು ಒಟ್ಟು 7,000 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಹಾಗೂ ಎಡದಂಡೆ ಮತ್ತು ಬಲದಂಡೆ ನಾಲೆಗಳನ್ನು ಸಹ ನಿರ್ಮಿಸಲಾಗಿದೆ. ಬಲದಂಡೆಯ ನಾಲೆಯು 6,600 ಪ್ರದೇಶಗಳಿಗೆ ಹಾಗೂ ಎಡದಂಡೆಯು 400 ಪ್ರದೇಶಗಳಿಗೆ ನೀರನ್ನು ಒದಗಿಸುತ್ತದೆ. ಈ ಜಲಾಶಯವು 1,170 ಮೀಟರ್ ಉದ್ದ ಹಾಗೂ 25 ಮೀಟರ್ ಎತ್ತರವನ್ನು ಹೊಂದಿದ್ದು ಒಟ್ಟು 1.26 TMC ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಈ ಜಲಾಶಯವು ಹೊಂದಿದೆ. ಈ ಜಲಾಶಯದಿಂದ ಸುಮಾರು 6 ಕಿಲೋಮೀಟರ್ ಅಂತರದಲ್ಲಿ ಚಿಕ್ಕಹೊಳೆ ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. ಈ 2 ಜಲಾಶಯದ ನೀರನ್ನು ನಂಬಿಕೊಂಡು ಸಾವಿರಾರು ರೈತರು ಜೀವನವನ್ನು ನಡೆಸುತ್ತಿದ್ದಾರೆ.
ಜಲಾಶಯವನ್ನು ನಿರ್ಮಿಸಲು ಸುಮಾರು 2,90,00,000 ವೆಚ್ಚವಾಗಿರಬಹುದೆಂದು ಅಂದಾಜು ಮಾಡಲಾಗಿದೆ. ಈ ಜಲಾಶಯವು ಪೂರ್ಣವಾಗಿ ತುಂಬಿಕೊಂಡಾಗ ಅದನ್ನು ಹೊರಬಿಡಲು 3 ಗೇಟುಗಳನ್ನು ನಿರ್ಮಿಸಲಾಗಿದೆ ಹಾಗೂ ಗೇಟುಗಳ ಮೂಲಕ ಹೊರ ಹೋಗುವ ನೀರನ್ನು ನೋಡಲು ತುಂಬಾ ಜನ ಪ್ರವಾಸಿಗರು ಭೇಟಿ ಮಾಡುತ್ತಾರೆ. ನಾವು ಹೋದಂತ ಸಮಯದಲ್ಲಿ ಅಷ್ಟಾಗಿ ನೀರ್ ಇರ್ಲಿಲ್ಲ, ನೀರ್ ತುಂಬಾನೇ ಕಡಿಮೆ ಆಗಿತ್ತು. ಬಟ್ ಆದ್ರೂ ಈ ಜಾಗ ತುಂಬಾನೇ ಇಷ್ಟ ಆಯ್ತು ನಮ್ಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಪ್ಲೇಸ್ ಅಂತ. ತುಂಬಾನೇ ಪ್ರಶಾಂತವಾದಂತ ಜಾಗ ಅಂತಾನೆ ಹೇಳ್ಬೋದು. ಇದು ಒಂದು ಶೂಟಿಂಗ್ಗೆ, ಫೋಟೋ ಶೂಟ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ನೀರು ಫುಲ್ ತುಂಬಿದಾಗ ಇದ್ದಂತ ದೃಶ್ಯ ಇದು. ಇದೊಂದು ಹಳೆ ವಿಡಿಯೋ ಕ್ಲಿಪ್ ನ ಹಾಕಿದೀನಿ. ನೀರು ತುಂಬಿಕೊಂಡಿದ್ದಾಗ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಕ್ಕೆ ಅಂತಾನೆ ತುಂಬಾ ಜನ ಬರ್ತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.